ಸೊ ಹೋಟೆಲ್ ಉದ್ಯಮ ಆರಂಭಿಸಬೇಕು ಅಂತ ಇರೋ ಯುವ ಉದ್ಯಮಿಗಳಿಗೆ ಒಂದು 5 ಟಿಪ್ ಕೊಡ್ತೀನಿ ಅಂದರೆ ಏನೇನು ಕೊಡ್ತೀನಿ? 5 ಟಿಪ್ ಅಂದರೆ ಫಸ್ಟ್ ನಾನು ಲೈಫ್ ಟೈಮ್ ಇದೇ ಕೆಲಸ ಮಾಡ್ತೀನಿ ಅನ್ನೋದು ಭಾವನೆ ನಿಮ್ಮ ತಲೆಯಲ್ಲಿ ಇರಬೇಕು. ಓಕೆ. ಇದನ್ನು ನಾನು 3 ವರ್ಷ ಮಾಡ್ತೀನಿ ಮಾರ್ಬಿಟ್ಟು ದುಡ್ಡು ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಭಾವನೆ ಬೇಡ. ಆಮೇಲೆ ನಿಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಇರಲೇಬೇಕು, ಒಂದು ಕ್ರಿಯೇಟಿವಿಟಿ ಬೇಕು. ಆ್ಯಂಡ್ ಆವಾಗಲೇ ಹೇಳ್ದಂಗೆ ನಾನು ಚೈತನ್ಯ ಮತ್ತು ಉಲ್ಲಾಸ ಯಾವಾಗಲೂ ಇಟ್ಕೊಂಡಿರಬೇಕು. ಆಮೇಲೆ ಕಮಿಟ್ಮೆಂಟ್, ಈ ನಾನು ಮಾಡೋ ಕೆಲಸದ ಬಗ್ಗೆ ನನಗೆ ಕಮಿಟ್ಮೆಂಟ್ ಇರಬೇಕು. ಏನು ಬೆಟರ್ಮೆಂಟ್ ಏನು ಮಾಡ್ಬೋದು, ದಿನ ಏನು ಬೆಟರಾಗಿ ನಾನು ಮಾಡ್ಬೋದು ಅನ್ನೋದೊಂದು ಬೇಕು. ಫೈನಾನ್ಷಿಯಲ್ ಡಿಸಿಪ್ಲಿನ್ ಆಬ್ವಿಯಸ್ಲಿ ಬೇಕೇ ಬೇಕು. ಪ್ರತಿ ದಿವಸ ಎಲ್ಲ ಲೆಕ್ಕಾಚಾರನೂ ನೀವು ನೋಡಲೇಬೇಕು. ಯಾಕಂದರೆ ಇದರಲ್ಲಿ ಒಂದು ಪರ್ಚೇಸಿಂದ, ಮ್ಯಾನುಫ್ಯಾಕ್ಚರಿಂದ, ಸೇಲ್ಸಿಂದ ಕೊನೆಗೆ ಕ್ಲೀನಿಂಗ್ ತನಕ ಒಂದೇ ಅಟ್ ಎ ಟೈಮ್ ನಡೆಯುತ್ತೆ ಇಷ್ಟು ಕೆಲಸ. ಸೊ ನೀವು ಇಟ್ ಈಸ್ ನಾಟ್ ಬರೀ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಲ್ಲ, ಬರೀ ದ ಸೇಲ್ಸ್ ಇಂಡಸ್ಟ್ರಿ ಅಲ್ಲ, ಇದು ಎಲ್ಲ ಇಂಡಸ್ಟ್ರಿ ಇನ್ವಾಲ್ವ್ ಆಗಿರೋದ್ರಿಂದ ಅಷ್ಟರಲ್ಲೂ ಸ್ವಲ್ಪ ನಾಲೆಡ್ಜ್ ಇರಬೇಕು. ಆಮೇಲೆ ನೀವು ಮಾಡೋಕ್ಕಿಂತ ಮುಂಚೆ ಯಾರ ಹತ್ರ ಒಳ್ಳೆ ಅನುಭವಿಗಳ ಹತ್ರ ಹೋಗಿ ನೀವು ಅನುಭವ ತೊಗೊಳ್ಳೋದು ಭಾಳ ಉತ್ತಮ ಅಂತ ನಾನು ಹೇಳ್ತೀನಿ. ಸುಮಾರು ಎಷ್ಟು ಸಮಯ ಕೆಲಸ ಮಾಡಬೇಕಾಗತ್ತೆ, ಅನುಭವ ತಗೋಬೇಕು? 6 ತಿಂಗಳು ಅಂತಾರೆ ಕೆಲವರು, 1 ವರ್ಷ ಅಂತಾರೆ. 3 months ಸಾಕು ಅಂತ ನನಗೆ ಅನ್ಸುತ್ತೆ. 3 months ಸಾಕು. ಏನು ಅಂಥದ್ದೇನು, ಇವತ್ತು ಎಲ್ಲರೂ ಎಜುಕೇಟೆಡ್ ಇದ್ದಾರೆ, ಅದರಿಂದ ಏನು 3 months ಸಾಕು. ಅವರು ಹೋಗಿ, ಮತ್ತು ಟೆಕ್ನಾಲಜಿ ಬಂದಿದೆ ಇವತ್ತೆಲ್ಲ, ಲೆಕ್ಕಾಚಾರಕ್ಕೆ ಕಂಪ್ಯೂಟರ್ಸ್ ಇದೆ, CCTV ಇದೆ, ಪ್ರೊಡಕ್ಷನ್ಗೂ ಬೇಕಾದಷ್ಟು ಒಳ್ಳೊಳ್ಳೆ ಮೆಷಿನರಿ ಎಲ್ಲ ಬಂದಿದೆ. ಆಮೇಲೆ ಕನ್ಸಲ್ಟೆಂಟ್ಸ್ ಇದ್ದಾರೆ ಇವತ್ತು. ಎಲ್ಲದು ಇರೋದ್ರಿಂದ ಒಂದು 3 months ಅವರು ಬೇರೆ ಎಲ್ಲ ಕೆಲಸ ಬಿಟ್ಟು ಇದನ್ನೇ ಅವರೊಂದು ಟ್ರೈನಿಂಗ್ ತೊಗೊಂಡ್ರೆ ಆಗೋಗುತ್ತೆ, ಏನು ಕಷ್ಟ ಇಲ್ಲ. ವಂಡರ್ಫುಲ್.